ಒಂದು ಹೋರಾಟ ಎಷ್ಟು ಮಟ್ಟಿಗೆ ನಿದ್ದೆಗೆಡಿಸಿದೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಮೊದಲಿಂದ ನಾವು ಇದನ್ನ ಹೇಳ್ತಾ ಇದ್ದಿದ್ದು, ರೈತರದು ಜೆನ್ಸಿಗಳದು ಇವ್ರ ಹೋರಾಟನ ನೆಗ್ಲೆಕ್ಟ್ ಮಾಡಬೇಡಿ ಅಂತ. ಪ್ರಧಾನಿಗಳು ಎದ್ದು ಬಿದ್ದು ರಾತ್ರೋರಾತ್ರಲ್ಲೇ ಎರಡೆರಡು ವಿಡಿಯೋ ರಿಲೀಸ್ ಮಾಡಕ್ ಮಾಡ್ಬಿಟ್ಟಿದ್ದಾರೆ ಈ ಜೆನ್ಸಿಗಳು. ಸೊ ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿಬಿಟ್ಟಿದ್ದಾರೆ. ಇದ್ರ ಬಗ್ಗೆ ಮಾತಾಡ್ತಿರ್ಲಿಲ್ಲ, ಧ್ವನಿ ಎತ್ತುತ್ತಾ ಇರಲಿಲ್ಲ, ಪೋಸ್ಟ್ ಮಾಡ್ತಾ ಇರಲಿಲ್ಲ, ಯಾವುದೇ ವಿಡಿಯೋ ಕಾನ್ಫರೆನ್ಸ್ಗಳಾಗ್ತಾ ಇರಲಿಲ್ಲ ಅನ್ನೋದೊಂದು ಬೇಸರ, ಅಸಮಾಧಾನ ಆಗಿತ್ತು. ಯಾವಾಗ ಜೆನ್ಸಿಗಳು ರೊಚ್ಚಿಗೆದ್ರು, ಪ್ರಧಾನಿ ನರೇಂದ್ರ ಮೋದಿಯವರು ದೇಶದ ಯುವ ಜನತೆಗಾಗಿ ಅವರನ್ನ ತನ್ನತ್ತನೇ ಇಟ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರನ್ನ ಸಮಾಧಾನ ಮಾಡುವಂಥ ಕೆಲಸಕ್ಕಾಗಿ ಮತ್ತೊಂದು ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ. ಇದು ನಿಜವಾಗ್ಲೂ ಜೆನ್ಸಿಗಳಿಗೆ ಸಿಕ್ಕಂತ ಜಯ ಅಂತ ಹೇಳ್ಬೋದು. ಸೊ ಅದಕ್ಕೆ ನಾನು ಮೊದಲ ದಿನದಿಂದನೂ ಹೇಳ್ತಾ ಇದ್ದೆ, ಯೂತ್ಸ್ಗಳ ಹೋರಾಟವನ್ನು ನೀವು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗಬೇಡಿ ಅಂತ. ಪ್ರಧಾನಿ ನರೇಂದ್ರ ಮೋದಿಯವರು ಇದೀಗ ಮತ್ತೊಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ಸಿಗ್ತಾ ಇದೆ, ನೋಡ್ತಾ ಹೋಗೋಣ. ನಿನ್ನೆ ಒಂದು ಮಧ್ಯರಾತ್ರಿಲಿ ವಿಡಿಯೋ ರಿಲೀಸ್ ಮಾಡಿದ್ರು, ಇದೀಗ ಇನ್ನೊಂದು. ನನ್ನ ವಿಡಿಯೋಗೆ ಸ್ಪಂದಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈಗ ಎರಡೆರಡು ಬಾರಿ ಮೂರು ಬಾರಿ ಪ್ರತಿಕ್ರಿಯಿಸ್ತಿದ್ದಾರೆ ಮೋದಿ. ಆದರೆ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆದಾಗ ಇದನ್ನ ಮಾಡ್ಬಿಟ್ಟಿದ್ರೆ ಆಗ್ತಿತ್ತು, ಆಗ ಸುಮ್ಮನಿದ್ರು, ಅದೇ ಸಮಸ್ಯೆ ಆಗಿದ್ದಿತ್ತು. ವಿಡಿಯೋ ನೋಡಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಿಮ್ಮ ಪ್ರತಿಕ್ರಿಯೆಗೆ ಹಾಗೂ ಸಲಹೆಗಳಿಗೆ ಧನ್ಯವಾದಗಳು ಅಂತ ಇದರ ಸಂದರ್ಭದಲ್ಲಿ ಹೇಳಿದ್ದಾರೆ. ಯುವಕರ ಜೊತೆಗಿನ ನಮ್ಮ ಸಂಬಂಧ ಇನ್ನೂ ಚೆನ್ನಾಗಿ ಇರುತ್ತೆ ಅನ್ನೋದನ್ನ ಹೇಳ್ತಾ ಇರೋದು, ಇನ್ನೂ ಗಟ್ಟಿಯಾಗಿ ಇರುತ್ತೆ ಅಂತ ಹೇಳ್ತಾ ಇರೋದು. ನಿನ್ನೆ ತಡರಾತ್ರಿ ನಿಮ್ಮನ್ನ ಭೇಟಿ ಮಾಡೋಕೆ ನನಗೆ ಅವಕಾಶ ಸಿಕ್ತು. ನನ್ನ ವಿಡಿಯೋಗೆ ನೀವು ಪ್ರತಿಕ್ರಿಯಿಸಿದ ರೀತಿ ಒಂದು ವಿಡಿಯೋ ಪಾಸಿಟಿವ್ ಆಗಿದೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅವರೇ ಮಾತಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳೋಣ ಬಂದ್ಬಿಟ್ಟು. थैंक यू फ्रेंड्स। कल देर रात आपसे मिलने का मौका मिल गया। मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी। ये आपका प्यार बना रहेगा, हमारा नाता और अधिक सक्रियता से जुड़ता रहेगा। थैंक यू दोस्तों, थैंक यू फ्रेंड्स। कल देर रात आपसे मिलने का मौका मिल गया। मेरे जो वीडियो पोस्ट किया था उसको जिस प्रकार से आपने रिस्पॉन्ड किया, सकारात्मक सुझाव दिए, थैंक्स टू एवरीबॉडी। ये आपका प्यार बना रहेगा, हमारा नाता और अधिक सक्रियता से जुड़ता रहेगा। थैंक यू दोस्तों, थैंक यू फ्रेंड्स। ಎಸ್ ನೋಡಿ, ಈಗ ಎಷ್ಟು ಹುಮ್ಮಸ್ ಬಂತು ಪ್ರಧಾನಿಗಳಿಗೆ. ಥ್ಯಾಂಕ್ ಯು ಫ್ರೆಂಡ್ಸ್. ಆ ಜೋಶ್ ನೋಡಿ ಹೆಂಗಿದೆ ಅಂತ. ಇದನ್ನೇ ಒಂಚೂರು ಮುಂಚೆ ಮಾಡ್ಬೋದಿತ್ತಲ್ಲ ಸರ್. ಎಲ್ಲ ವಿಚಾರಗಳನ್ನು ನೀವು ನೆಗ್ಲೆಕ್ಟ್ ಮಾಡ್ದಂಗೆ, ಇಲ್ಲ ನಾನು ಕೇವಲ ಬೇರೆ ಬೇರೆ ದೇಶಗಳಿಗೆ ಓಡಾಡ್ಕೊಂಡಿರ್ತೀನಿ, ಬೇರೆ ದೇಶದ ಯುದ್ಧ ನಿಲ್ಲಿಸ್ತೀನಿ, ಬೇರೆ ದೇಶಗಳ ಪ್ರಧಾನಿಗಳನ್ನು ಅಧ್ಯಕ್ಷರನ್ನು ಭೇಟಿ ಮಾಡ್ಕೊಂಡಿರ್ತೀನಿ. ನಮ್ಮದೇ ದೇಶದ ಪ್ರಧಾನಿಗಳು ನೀವು, ನಮ್ಮಲ್ಲಿ ಯೂತ್ಸಿಗೆ ಸಮಸ್ಯೆ ಆಗಿದೆ ಅಂದಾಗ ಮಾತಾಡಲೇಬೇಕು. ಈಗ ನೋಡಿ, ಒಂದು ವಿಡಿಯೋ ಮಾಡೋದೇ ಕಷ್ಟ ಆಗಿತ್ತು, ಒಂದು ವಿಚಾರಕ್ಕೆ ರಿಯಾಕ್ಟ್ ಮಾಡೋದೇ ಕಷ್ಟ ಆಗಿತ್ತು. ರಾತ್ರೋರಾತ್ರಿ ನಿಮ್ಮನ್ನು ಎಬ್ಬಿಸಿ ಕೂರಿಸಿದ್ರು ಜೆನ್ಸಿಗಳು. ಈಗ ಮತ್ತೆ ಅದೇ ಇದು ಮೊದಲ ವಿಡಿಯೋ ಮಧ್ಯರಾತ್ರಿಯಲ್ಲಿ ಬಿಡುಗಡೆ ಆಗಿದೆ. ಈಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಮೊದಲ ವಿಡಿಯೋ. ಇದರಲ್ಲಿ ಒಂಚೂರು ಮುಖದಲ್ಲಿ ಈ ಬೇಸರ, ಈ ಅಸಮಾಧಾನ ಇದೆಲ್ಲ ಇದೆ. ಅಯ್ಯೋ ಏನು ಈ ಥರ ಆಗೋಗ್ಬಿಡ್ತಲ್ಲ ಈ ಪ್ರತಿಭಟನೆ, ಈ ಹೋರಾಟ ಅಂತ. ಇವತ್ತಿಂದ ಈಗ ನಿನ್ನೆ ರಾತ್ರಿದೊಂದು ವಿಡಿಯೋ ಇದು ನೋಡಿ, ಈ ಮುಖದಲ್ಲಿ ನೋಡಿ, ಆ ಜೋಶ್ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ನೀವು ತೋರಿಸಿದ್ದಕ್ಕೆ ಭಾಳ ಖುಷಿ ಆಗ್ಬಿಡ್ತು ನನಗೆ. ನಿಮ್ಮ ಪ್ರೀತಿ ಹಾಗೆ. ಯಾಕೆ ಇದನ್ನೇ ಮೊದಲೇ ಮಾಡಿದರೆ, ಒಂಚೂರು ಸಮಾಧಾನ ಮಾಡಿದರೆ ಇನ್ನೇನು ಕೇಳ್ತಾ ಇರಲಿಲ್ಲ ಯೂತ್ಸು, ಇನ್ನೇನು ಕೇಳಿಲ್ಲ ಅವರು. ನಮಗೆ ಎಕ್ಸಾಮಲ್ಲಿ ನಮ್ಮ ಭವಿಷ್ಯ ನಿಂತಿರತ್ತೆ, ಅದನ್ನು ಪಾರದರ್ಶಕವಾಗಿ ಆಗಂಗೆ ಮಾಡಿಕೊಡಿ, ಇಷ್ಟನ್ನೇ ಅಲ್ವಾ ಅವ್ರು ಕೇಳ್ತಾ ಇದ್ದಿದ್ದು. ನೋಡಿ, ಈಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದವ್ರಿಗೆ 10 ವರ್ಷ ಜೈಲು, 10 ಕೋಟಿ ದಂಡ. ಈಗ ಯಾರಾದರೂ ಪ್ರಶ್ನೆ ಪತ್ರಿಕೆ ವಿಚಾರಕ್ಕೆ ಹೋಗ್ತಾರಾ? 10 ಕೋಟಿ ಎಲ್ಲಿಂದ ತರೋದು? 10 ವರ್ಷ ಜೈಲು, ಅಯ್ಯೋಯ್ಯೋ ಬೇಡ ಅನ್ನೋ ನಿರ್ಧಾರಕ್ಕೆ ಬಂದುಬಿಡ್ತಾರೆ.
ಈ ಥರದೊಂದು ಕಠಿಣ ಕ್ರಮ ಬೇಕು, ಈ ಥರದೊಂದು ಏನಾದರೂ ಒಂದು ಅನೌನ್ಸ್ಮೆಂಟ್ ಮಾಡಿ ಅಂತಾನೆ ಪಾಪ ಹೋರಾಟಕ್ಕೆ ಇಳಿದಿದ್ದು. ಅಯ್ಯೋ ಯೋ 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 ಇವ್ರೇನು ಡಾಕ್ಟರ್ಸ್ ಏನ್ರಿ, ಇವ್ರು ಲಾಠಿ ಇಟ್ಕೊಂಡಿದ್ರು, ಇವ್ರ ಮಕ್ಳುಗಳ, ಇವ್ರು ಉಗ್ರಗಾಮಿಗಳು, ಇವ್ರು ಅಂಥವ್ರು, ಇವ್ರು ಇಂಥವ್ರು, ಕಾಕ್ರೋಚು ಜಿರ್ಲೆ ಹಿಟ್ಟು ತಗೊಂಡು ಹೊಡೆದು ಬಿಸಾಕಬೇಕು. ನೋ, ನೆವರ್. ಒಂದು ಒಳ್ಳೆ ವಿಚಾರಕ್ಕೆ ಪ್ರತಿಭಟನೆ ಆಗ್ತಾ ಇದೆ ಅಂದರೆ ಅದಕ್ಕೆ ಸಾಧ್ಯ ಆದರೆ ದನಿಗೂಡಿಸಿ, ಇಲ್ಲಾಂದರೆ ಬಾಯಿ ಮುಚ್ಕೊಂಡು ಮನೇಲಿ ಕೂತ್ಕೊಳ್ಳಿ. ಅದನ್ನು ಬಿಟ್ಟು ಈ ಥರ ಕಿತಾಪತಿ ತೆಗೆಯೋ ಕೆಲಸ ಮಾಡಬೇಡಿ. ಹೌದು, ರಾಜಕೀಯ ಆಗುತ್ತೆ ಸ್ವಾಮಿ. ನಮ್ಮ ದೇಶಗಳು ನಿಂತಿರೋದೇ ರಾಜಕಾರಣ, ರಾಜಕೀಯ ಪಕ್ಷಗಳ ಜೊತೆಗೇನೆ ರಾಜಕಾರಣ ಮಾಡ್ತಾರೆ. ಬಟ್ ಯಾವುದು ಸತ್ಯ, ಯಾವುದಕ್ಕೆ ಧ್ವನಿ ಎತ್ತುತ್ತಾ ಇದ್ದಾರೆ, ಈ ಧ್ವನಿ ಎತ್ತಿರುವಂಥ ವಿಚಾರ ಕರೆಕ್ಟಾ? ಹೌದು, ನಮಗೆ ಜೆನ್ಸಿಗಳ ಹೋರಾಟ ಒಂಥರ ಅನ್ನಿಸ್ಬೋದು. ನಾವು ಹಿಂದೆಯಿಂದ ಹೋರಾಟಗಳನ್ನು ನೋಡ್ಕೊಂಡು ಬಂದಿದ್ದೀವಲ್ಲ. ಉಪವಾಸ ಸತ್ಯಾಗ್ರಹ ಅಂದರೆ ಉಪವಾಸ ಮಾಡ್ತಾ ಇರ್ತಾರೆ, ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇರ್ತಾರೆ, ಅಥವಾ ಕೈಯಲ್ಲಿ ಒಂದು ಈ ಬೋರ್ಡ್ಗಳನ್ನು ಇಟ್ಕೊಂಡು ಟಯರಿಗೆ ಬೆಂಕಿ ಹಚ್ಚು, ಈ ಥರದ ಪ್ರತಿಭಟನೆಗಳನ್ನು ನೋಡಿರ್ತೀವಿ. ನಿಮಗೆ ಜೆನ್ಸಿಗಳ ಹೋರಾಟ ಅಥವಾ ಪ್ರತಿಭಟನೆ ಒಂಚೂರು ವಿಭಿನ್ನವಾಗಿ ಅನಿಸ್ಬೋದು. DJ ಹಾಕೊಂಡು ಕುಣಿಬೋದು, ಸೆಲ್ಫಿ ವಿಡಿಯೋ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ಬೋದು, ರೀಲ್ಸ್ ಮಾಡ್ಬೋದು, ಮರ ಹತ್ಕೊಂಡು ನೇತಾಡ್ಬೋದು, ಇನ್ನೇನೋ ಮಾಡ್ಬೋದು. ಬಟ್ಟು ಈ ಹೋರಾಟದ ಹಾದಿ ಅಥವಾ ಹೋರಾಟದ ಸ್ವರೂಪ ಚೇಂಜ್ ಆಗಿದೆ, ಬಿಕಾಸ್ ಅವ್ರು ಜೆನ್ಸಿಗಳು, ಓಕೆನಾ. ಬಟ್ ಅವ್ರು ಹೇಳ್ತಾ ಇರೋ ವಿಚಾರ ಏನು, ಧ್ವನಿ ಎತ್ತಿರೋ ವಿಚಾರ ಏನು, ನಮ್ಗೆ ಅನ್ಯಾಯ ಆಗಿದೆ, ನಮಗೆ ನ್ಯಾಯ ಬೇಕು. ಅವ್ರು ಕೇಳ್ತಾ ಇರೋ ರೀತಿ ಬದಲಾಗಿದೆ, ಪ್ರತಿಭಟಿಸ್ತಾ ಇರೋ ರೀತಿ ಬದಲಾಗಿದೆ. ಹೌದು, ನಮ್ಮ ತಂದೆ ತಾಯಿ ಕಾಲದ ಪ್ರತಿಭಟನೆ ಈಗಲೂ ಆಗತ್ತಾ? ಇಲ್ಲ ತಾನೆ, ಒಂದು ಚೂರು ಬದಲಾಗ್ತಾ ಹೋಗ್ತಾ ಇರತ್ತೆ. ಸೊ ನಾವು ಅದಕ್ಕೆ ತಕ್ಕಂಗೆ ಅಪ್ಡೇಟ್ ಆಗ್ತಾ ಹೋಗಬೇಕು. ಪೊಲೀಸರಿಗೆಲ್ಲ ಅಯ್ಯೋ ಅನ್ಸಿದ್ರು, ಹ್ಯಾಟ್ ತಗೊಂಡು ಓಡೋದ್ರು, ಪೊಲೀಸರಿಗೆ ಐ ಲವ್ ಯು ಅಂತ ಹೇಳಿ ಯಾಮಾರಿಸಿದ್ರು, ಏನೇನೋ ಮಾಡಿದ್ರು. ಬಿಕಾಸ್ ಇವರು ಹೋರಾಟ ಹಾಗೆ. ಈಗ ಜೆನ್ಸಿಗಳನ್ನ ನಾವೆಲ್ಲರೂ ಏನಂತ ಅಂತೀವಿ, ಏನಾದ್ರು ಒಂಚೂರು ಹೆಜ್ಜೆ ಬಿಡ್ರಿ ಅವ್ರು ಜೆನ್ಸಿಗಳು. ಬಟ್ ನೀವು ಅವರು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬಾರ್ದು, ನೆಗ್ಲೆಕ್ಟ್ ಮಾಡಬೇಡಿ. ನೋಡಿ, ಇದು ಪ್ರತಿಭಟನೆ, ನಾನು ಅದನ್ನೇ ಹೇಳಿದ್ದು. ಸಾಮಾನ್ಯವಾಗಿ ಹಿಂದಿನ ಪ್ರತಿಭಟನೆಗಳು ಯಾವ ಥರ ಇರ್ತಿತ್ತು, ಇವು ಕುಣಿತಾ ಇದ್ದಾರೆ DJ ಹಾಕ್ಕೊಂಡು. ನಮಗೆ ಅದೇನು ಅನ್ಸುತ್ತೆ, ಇದೊಂದು ಪ್ರತಿಭಟನೆನಾ, ಇದಕ್ಕೆ ನಮ್ಮ ಪ್ರಧಾನಿಗಳು ಮಾತಾಡೋ? ನೋ, ಚೇಂಜ್ ಆಗ್ತಾ ಇದೆ, ಜನ್ರೇಷನ್ಸ್ ಗ್ಯಾಪ್ ಆಗ್ತಾ ಇದೆ, ಜನ್ರೇಷನ್ಸ್ಗಳು ಅಪ್ಡೇಟ್ ಆಗ್ತಾ ಹೋಗ್ತಾ ಇದೆ. ಅವರು ಪ್ರತಿಭಟಿಸುವ, ಅವ್ರು ಹೇಳುವ, ಈಗೇನೇ ಇದ್ರು ಒಂದು ಮೊಬೈಲ್ ತಗೊಂತಾರಪ್ಪ, ಟಕ್ 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 ಅಂತ ಒಂದು ಪೋಸ್ಟ್ ಹಾಕ್ಬಿಡ್ತಾರೆ, ಎಲ್ರಿಗೂ ಟ್ಯಾಗ್ ಮಾಡ್ತಾರೆ, ಅದು ವೈರಲ್ ಆಗಿಬಿಡುತ್ತೆ, ಅದು ರೀಲ್ಸ್ ಆಗುತ್ತೆ, ಅದು ಕಾಮಿಡಿ ಆಗುತ್ತೆ, ಅದು ಸೀರಿಯಸ್ ಆಗುತ್ತೆ. ಈಗಿನ ಹೋರಾಟಗಳು ಹಿಂಗೇನೆ. ಸೊ ನಾವು ಅಪ್ಡೇಟ್ ಆಗ್ತಾ ಹೋಗಬೇಕು. ನೋಡಿ, ಪ್ರಧಾನಿಗಳು ಈಗ ಮಾತಾಡಿದ್ರು ಅಲ್ವಾ, 2 ವಿಡಿಯೋ ರಿಲೀಸ್ ಮಾಡಿದ್ರಲ್ವಾ, ಇದನ್ನೇ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿದ ತಕ್ಷಣ ಅಥವಾ 21 ವಿದ್ಯಾರ್ಥಿಗಳು ಸ್ವಾಮಿ, 21 ವಿದ್ಯಾರ್ಥಿಗಳು ಸೂಸೈಡ್ ಮಾಡ್ಕೊಂಡ್ರಲ್ಲ, ಆ ಕ್ಷಣಕ್ಕೆ ಇಮಿಡಿಯೇಟ್ ಆಗಿ ಇದೇ ಪ್ರಧಾನಿಗಳು ರಾತ್ರೋರಾತ್ರಿ ಒಂದು ಸೆಲ್ಫಿ ವಿಡಿಯೋ ಮಾಡಿ, ಹಿಂಗಾಗಿದೆ, ಹಿಂಗಾಗಬಾರ್ದು, ಅನ್ಯಾಯ ಇದು, ಇದನ್ನು ಕಠಿಣವಾಗಿ ಇದನ್ನು ಎದುರಿಸ್ತೀನಿ, 10 ಕೋಟಿ ದಂಡ ವಿಧಿಸ್ತೀವಿ, 10 ವರ್ಷದ ಜೈಲು, ಈ ಥರದ ಕಠಿಣ ಕ್ರಮಗಳನ್ನು ಕೈಗೊಳ್ತೀವಿ, ಆ 21-22 ವಿದ್ಯಾರ್ಥಿಗಳ ಆತ್ಮಕ್ಕೆ ಶಾಂತಿ ಸಿಗಲಿ, ಅವ್ರ ಕುಟುಂಬಸ್ಥರ ಜೊತೆಗೆ ನಾನಿದ್ದೀನಿ, ಇಷ್ಟೇ ಹೇಳಿದ್ರೆ ಸಾಕಿತ್ತಲ್ಲ. ಇನ್ನೇನು ಕೇಳಿದ್ರು ಅವರು? ಇದಕ್ಕೆ BJP ಅವರು ಬಾಯಿ ಬಡಕೋ, ಇದಕ್ಕೆ BJP ಅವರು ಏನ್ರಿ ಪ್ರಧಾನಿಗಳು ಮಾತಾಡೋಕ್ಕಾಗತ್ತೇನ್ರಿ, ಪ್ರಧಾನಿಗಳು ಇನ್ಯಾರು ಮಾತಾಡ್ತಾರೆ ಹೇಳಿ ನೀವು, ಇನ್ಯಾರು ಮಾತಾಡ್ತಾರೆ ಇದಕ್ಕೆ? ಮತ್ತೆ ಅಂಥ ಅವಿವೇಕಿಗಳು ಅಂತಂದರೆ ಇದಕ್ಕೆ ಇನ್ಯಾವುದು ಧರ್ಮಂತನ ಸೇರಿಸ್ತಾ ಇದ್ದಾರೆ ನಮ್ಮ ರಾಜ್ಯದವರೇ ನಾಯಕರುಗಳು. ಅವರ ವಿದ್ಯಾವಂತರು, ಅವ್ರು ಇನ್ನೊಂದು ಸಮುದಾಯದವರು, ಅವ್ರ ಥರ ಬಿರಿಯಾನಿ ಹಾಕ್ತಿರ್ಬೇಕು. ನೀವು ಈ ಜಾತಿ ಧರ್ಮ ಹುಡ್ಕೊಂಡೆ ಹಿಂಗೆ ಸಾಯ್ತಾ ಬಿದ್ದಿರೋದು ನೀವು ಇಲ್ಲಿ. ಯಾರೋ ನಾನ್ಸೆನ್ಸ್ಗಳ್ರಿ ಅವ್ರುಗಳು. ಈ ಹೋರಾಟಕ್ಕೆ ಧರ್ಮನೂ ತಂದು ಸೇರಿಸ್ಬಿಟ್ರಲ್ಲ. ಯಾವ ಮುಲ್ಲಾಗಳು ಬಿರಿಯಾನಿ ತಂದು ಕೊಡ್ತಾರೆ, ಅದನ್ನ ಯಾಕೆ ತಿನ್ನಬೇಕು, ಎದೆ ಸೀಳಿದ್ರೆ 2 ಅಕ್ಷರ ಬರಲ್ಲ, ಅವಿದ್ಯಾವಂತರು, ಅವ್ರು ಯಾಕೆ ಹೋರಾಟ? ಏನು ಮಾತಾಡ್ತಿದ್ದೀರಿ ನೀವುಗಳು? ಆಗ್ತಿರೋದೇನು, ಮಾತಾಡ್ತಿರೋದೇನು? ಈ ರಾಜ್ಯ BJP ನಾಯಕರುಗಳಿಗೆ ಮಾನ ಮರ್ಯಾದೆ ಇಲ್ಲ ಅಂತ ಅನ್ಸುತ್ತೆ. ಅಸಹ್ಯ. ಒಂದು ಮೊಟ್ಟೆ ಹೊಡೆದಿದ್ದಕ್ಕೆ ಬಟ್ಟೆ ಹರ್ಕೊಂಡು ಪ್ರತಿಭಟನೆ ಮಾಡೋಕ್ಕೆ ಅಂತ ಹೋದರು. ಈ ನೀಟ್ ಎಕ್ಸಾಮ್ ಹೋರಾಟ ನಡೀತಿದೆ, ಇವರು ಇದಕ್ಕೆ ಅದು ಧರ್ಮನ ಸಂಧ್ಯದಲ್ಲಿ ತೋರಿಸ್ತಾ ಇದ್ದಾರೆ. ಇವರು ಎಂಥ ಮನಸ್ಥಿತಿಗಳಿರಬೇಡ ಹೇಳಿ ಈ ನಾಯಕರುಗಳು. ನೀವು ಎಲ್ಲದಕ್ಕೂ ಧರ್ಮ ನೀವು ಹೇಳಿ. ಈ ನೀಟ್ ಎಕ್ಸಾಮ್ ಹೋರಾಟಕ್ಕೂ ಇನ್ನೊಂದು ಧರ್ಮಕ್ಕೂ ಏನು ಸಂಬಂಧ ತಂದು ಅದನ್ನು ತೋರಿಸ್ತಾ ಇದ್ದೀರಲ್ಲ? ಅಸಹ್ಯ ಅನಿಸಲ್ಲ ನಿಮ್ಗಳಿಗೆ? ನಿಮ್ಗಳ ಮಕ್ಕಳನ್ನ ಫಾರಿನಲ್ಲಿ ಓದಿಸಿ ನೀವು, ಆಯಿತಾ? ಇಲ್ಲಿ ಓದ್ತಾ ಇರೋರು ಯಾರೋ ನಮ್ಮಂಥ ಬಡ ಸಾಮಾನ್ಯರು, ನಮ್ಮಂಥವರು, ಇವ್ರು ಓದ್ತಾ ಇರೋದು. ಇದರಲ್ಲಿ ಕಡ್ಡಿ ಅಲ್ಲಾಡ್ಸಕ್ಕೆ ಬರ್ತಾ ಇದ್ದೀರಾ. ಇನ್ನೇನು ಹೇಳೋಣ ಇದಕ್ಕೆ? ಸಾಧ್ಯ ಆದರೆ ಧ್ವನಿ ಎತ್ತಬೇಕು. ಹೌದು, ವಿದ್ಯಾರ್ಥಿಗಳ ಸಮಸ್ಯೆ ಇರುತ್ತಲ್ಲ, ಅದನ್ನು ಫಸ್ಟ್ ನಾವು ಗಮನ ಹರಿಸ್ಬೇಕಾಗತ್ತೆ. ವಿದ್ಯಾರ್ಥಿಗಳ ಸಮಸ್ಯೆ ಬಗ್ಗೆ ಫೋಕಸ್ ಮಾಡಬೇಕಾಗತ್ತೆ. ಇದನ್ನು ಮಾತಾಡಿ. ಸಾಧ್ಯ ಆದರೆ ಪ್ರಧಾನಿಗಳೇ ಆಗಿರಲಿ, ನಿಮ್ಮದೇ ಪಕ್ಷ ಆಗಿರಲಿ, ಸತ್ಯ ಮಾತಾಡೋಕ್ಕೆ ಯಾಕ್ರಿ ಹೆದರ್ಕೊಂಡು ಸಾಯ್ತೀರಾ ನೀವುಗಳು? ಧ್ವನಿ ಎತ್ತಿರೋದು ಕರೆಕ್ಟಾಗಿದೆಯಲ್ಲ, ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗಬಾರ್ದು. ಮತ್ತು ಅದರಲ್ಲಿ ಇನ್ನೊಂದಷ್ಟು ಜನ ಕಿತಾಪತಿ, KPSC ಇದೇನು, ಇನ್ನು SSLC ಇದೇನು, ರಾಸಾಯನಿಕ ಪ್ರಶ್ನೆ ಪತ್ರಿಕೆ 4 ಬಾರಿ ಲೀಕ್ ಆಯಿತು,
ಪ್ರಶ್ನೆ ಪತ್ರಿಕೆ ಲೀಕ್ ಆಯಿತು, ಇದಿಷ್ಟೇ ಮ್ಯಾಟ್ರು. ಈ ಕಾಂಗ್ರೆಸ್ನವ್ರು ಲೀಕ್ ಮಾಡಿದ್ರು, ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಲೀಕ್ ಆಯಿತು, ಅವ್ರು 60 ವರ್ಷ ಆಳ್ವಿಕೆ ಮಾಡಿದ್ರು, 40 ವರ್ಷ ಕಾಂಗ್ರೆಸ್ ಅವ್ರು ಏನು ದಬ್ಬಾಕಿದ್ರು, ಆವಾಗ ಪತ್ರಿಕೆಗಳು ಲೀಕ್. ಅವರು ಡ್ಯಾಶ್ ತಿಂತಾರೆ, ನೀವು ಅದನ್ನೇ ತಿಂತೀರಾ? ಇಲ್ಲ ತಾನೇ. ಅವ್ರ ಕೈಯಲ್ಲಿ ಏನು ಮಾಡ್ಲಿಕ್ಕಾಗಲ್ಲ ಅಂತ ತಾನೇ ನಿಮಗೆ ಅಧಿಕಾರ ಕೊಟ್ಟಿರೋದು. ಈಗ ಕಾಂಗ್ರೆಸ್ನವ್ರು ಚೆನ್ನಾಗೇ ಆಡಳಿತ ಮಾಡಲಿಲ್ಲ ಅಂತ ನಾನು ಹೇಳ್ತಿರೋದಲ್ಲ, ನೀವುಗಳು ಹೇಳ್ತಾ ಇರೋದು ಅಲ್ವಾ, ಅದೊಂದು ಸಾಮಾನ್ಯ ಟಾಕ್ಸ್ ಅಲ್ವಾ. ಸೊ ಹೀಗಿದ್ದ ಮೇಲೆ ನೀವು ನೆಟ್ಟಿಗೆ ಅಧಿಕಾರ ಮಾಡಬೇಕಲ್ವ ಸ್ವಾಮಿ. ನೀವು ಮಾಡ್ತಿಲ್ಲ ಅಂತ ಅಂದರೆ ಎಲ್ಲದಕ್ಕೂ ಒಂದೇ ಕಾಂಗ್ರೆಸ್ಸು ಇಲ್ಲ ಧರ್ಮ, ಎಲ್ಲದಕ್ಕೂ ನೆಹರು ಇಂದಿರಾ ಇಲ್ಲ ಧರ್ಮ. ಇದನ್ನು ಬಿಟ್ಟು ಆಚೆ ಬನ್ನಿ ಸಾಕು. ನಾವುಗಳೆಲ್ಲ ಕೇಳ್ಕೊಂಡು ಬಂದ್ಬಿಟ್ಟಿದ್ದೀವಿ, ಜೆನ್ಸಿಗಳು ಕೇಳಲ್ಲ, ಅಯ್ಯೋ ಮುಂದಕ್ಕೆ ಹೋಗಯ್ಯ ಅಂತ ಅಂತಾರೆ. ಹೆಂಗೆ ಶೇಪ್ ಔಟ್ ಮಾಡಿದ್ದಾರೆ ಗೊತ್ತಾ ಜೆನ್ಸಿಗಳು, ಹೆಂಗೆ ಮಾತಾಡ್ಸಿದ್ದಾರೆ ಗೊತ್ತಾ. ಮಾಧ್ಯಮದವರನ್ನು ಬಿಟ್ಟಿಲ್ಲ ಇವ್ರುಗಳು. ನೆಗೆಟಿವ್ ಆಗಿ ಸುದ್ದಿ ಆಗ್ತಾ ಇದ್ರೆ ಅಥವಾ ಯಾವುದೋ ಒನ್ ಸೈಡೆಡ್ ಸುದ್ದಿ ಆಗ್ತಾ ಇದ್ರೆ ಅವ್ರದ್ದು ಚಳಿ ಬಿಡಿಸಿದ್ದಾರೆ ಜೆನ್ಸಿಗಳು. ಅಂದರೆ ಅವ್ರುಗಳಿಗೆ ಕ್ಲಾರಿಟಿ ಇದೆ, ಏನು ಮಾಡ್ತಾ ಇದ್ದೀವಿ, ಏನು ಮಾಡಬೇಕು, ಯಾವ್ದು ಸತ್ಯ ಯಾವ್ದು ಸುಳ್ಳು ಮೊದಲಿನ ಥರ ಇಲ್ಲವೇ ಇಲ್ಲ, ಯಾಮರ್ಸೋಕ್ಕಾಗದೇ ಇಲ್ಲ. ಒಬ್ಬೊಬ್ಬ ರಿಪೋರ್ಟರ್ಸ್ನು ಇಟ್ಕೊಂಡು ಗೇಲಿ ಮಾಡಿದ್ದಾರೆ. ಸುದ್ದಿ ಇಲ್ಲಿ ಹೋಗ್ತಿರೋದೇನು, ನೀವು ಹೇಳ್ತಾ ಇರೋದು ಏನು ಅಂತ ಅಷ್ಟು ಟ್ರಾನ್ಸ್ಪರೆಂಟಾಗಿ. ಅಯ್ಯೋ ಮುಖ ಕೊಡ್ದಂಗೆ ಹೆಂಗೆ ಹೇಳೋದು, ಜೆನ್ಸಿಗಳು ಮುಖ ಕೊಡ್ದಂಗೆ ಹೇಳೋದು. ಸೊ ಹಾಗಾಗಿ ಸ್ವಲ್ಪ ಗಮನ ಹರಿಸಿ. ನಾನು ನಮ್ಮ ಸ್ಟೇಟ್ ಲೀಡರ್ಸ್ಗಳ ಸ್ಟೇಟ್ಮೆಂಟ್ಗಳನ್ನ ನೆನ್ನೆ ನೋಡ್ತಾ ಇದ್ದೆ. ಅಸಹ್ಯ ಅಂತ ನಮಗೆ ಅನಿಸ್ಬಿಡುತ್ತೆ ಅಸಹ್ಯ ಅಂತ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಬಾರ್ದು, ಬೇರೆ ಯಾವುದೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಬಾರ್ದು. ಅದಕ್ಕೆ ನಮ್ಮ ಸರ್ಕಾರ ಅದನ್ನು ತಡೆಗಟ್ಟುವಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡುತ್ತೆ. ಪ್ರಧಾನಿ ನರೇಂದ್ರ ಮೋದಿಯವರು ಇದ್ದಾರೆ, ಮೋದಿಯವರು ಎಲ್ಲವನ್ನೂ ಸರಿ ಮಾಡ್ತಾರೆ. ಇಷ್ಟನ್ನು ಹೇಳಿ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಿ. ಅದನ್ನು ಬಿಟ್ಟು ಬಿರಿಯಾನಿ, ಇನ್ನೊಂದು ಧರ್ಮ, ಮತ್ತೊಂದು ಧರ್ಮ, ಆ ಧರ್ಮದವ್ರು ಯಾವುದೇ ಸೀಳದ್ರ ಅಕ್ಷರ ಇಲ್ಲ, ಬೇಡ ನಿಮಗೆ, ಅವಶ್ಯಕತೆಗೆ ಇಲ್ಲ ನಿಮಗೆ. ಮತ್ತು ನೀವು ಆ ಅಪ್ಪನೆಟ್ಟಿದ್ದ ಆಲದ ಮರಕ್ಕೆ ನೇಣು ಹಾಕೊಂಡು ಸತ್ತೋಗ್ತೀನಿ ಅನ್ನೋ ಹಾಗೆ ನಿಮ್ದು ಹಳೇದಿದೆಯಲ್ಲ, ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡು, ದೇವ್ರ ಹೆಸರಲ್ಲಿ ರಾಜಕಾರಣ ಮಾಡು, ಕಾಂಗ್ರೆಸ್ನವ್ರನ್ನ ಬೈಕೊಂಡು ರಾಜಕಾರಣ ಮಾಡು. ಇಂದಿರಾ ಗಾಂಧಿ, ಮಹಾತ್ಮ ಗಾಂಧೀಜಿ, ನೆಹರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಇವ್ರನ್ನ ಬೈಕೊಂಡು ರಾಜಕಾರಣ ಮಾಡು. ಬನ್ನಿ ಆಚೆ ಬನ್ನಿ, ನೀವು ಅಲ್ಲೇ ಇದ್ದರೆ ಆಗಲ್ಲ. ಏನು ಉದ್ಧಾರ ಮಾಡ್ಬೋದು ಅದನ್ನು ಮಾಡಿ. ಸೊ ಇದಿಷ್ಟು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಧಾನ ಇತ್ತಲ್ಲ ನಿನ್ನೆ, ಸಂಧಾನ ಏನಾಯಿತು ನೋಡ್ಬಿಡೋಣ ತಡೀರಿ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಪ್ರತಿಭಟನೆ ನಡೆಸ್ತಾ ಇರುವಂಥ ಕಾಕ್ರೋಚ್ ಜನತಾ ಪಾರ್ಟಿ ಸಿಜೆಪಿ ನಾಯಕರ ಜೊತೆ ಕೇಂದ್ರ ಸರ್ಕಾರ ಶುಕ್ರವಾರ 2ನೇ ಸುತ್ತಿನ ಮಾತುಕತೆ ನಡೆಸಿತು. ಆದರೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಸಿಜೆಪಿ ಪಟ್ಟು ಹಿಡಿದಿದ್ದು ಕೇಂದ್ರ ಸರ್ಕಾರ ಶನಿವಾರದವರೆಗೆ ಕಾಲಾವಕಾಶ ಕೇಳಿದೆ. ಇಲ್ಲಿನ ವಿಠಲ್ಭಾಯ್ ಪಟೇಲ್ ಹೌಸ್ನಲ್ಲಿ ಕೇಂದ್ರ ಸಚಿವರಾದ ಜೆಪಿ ನಡ್ಡಾ, ಜಿತೇಂದ್ರ ಸಿಂಗ್ ಅವರ ಜೊತೆ ಸಿಜೆಪಿ ವಕ್ತಾರರಾದ ಸೌರವ್ ದಾಸ್ ಮತ್ತು ಅಶುತೋಷ್ ರಾಂಖಾ ಚರ್ಚೆ ನಡೆಸಿದ್ರು. ಸುಮಾರು 2 ಗಂಟೆ ಮಾತುಕತೆ ನಡೆಸಿದ್ರು. ಇದರಲ್ಲಿ ಸಿಜೆಪಿ ಒಂದಷ್ಟು ಬೇಡಿಕೆ ಇಟ್ಟಿದೆ. ಇವ್ರದ್ದು ಬೇಡಿಕೆ ಏನು ಅಂತ ನೋಡೋದಾದ್ರೆ, ಮೇ 3ರಂದು ನಡೆದಂಥ ನೀಟ್ ಪರೀಕ್ಷೆ ರದ್ದಾದ ಬಳಿಕ ಆತ್ಮಹತ್ಯೆ ಮಾಡಿಕೊಂಡ ಪರೀಕ್ಷಾರ್ಥಿಗಳ ಕುಟುಂಬದವರಿಗೆ ತಲಾ 1 ಕೋಟಿ ಪರಿಹಾರ ನೀಡಬೇಕು ಹಾಗೂ ಪ್ರತಿಭಟನಾಕಾರರ ವಿರುದ್ಧ ದಾಖಲಿಸಿರುವ ಎಫ್ಐಆರ್ ಅನ್ನು ಹಿಂಪಡೆಯಬೇಕು ಅಂತ ಸಿಜೆಪಿ ನಾಯಕರು ಸರ್ಕಾರವನ್ನು ಆಗ್ರಹಿಸಿದ್ದಾರೆ. ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಸಂಬಂಧಿಸಿದ ನಮ್ಮ ಬೇಡಿಕೆಯಲ್ಲಿ ಯಾವುದೇ ರಾಜಿ ಇಲ್ಲ ಎಂಬುದನ್ನು ಕೇಂದ್ರ ಸಚಿವರಿಗೆ ತಿಳಿಸಿದ್ದೇವೆ ಅಂತ ಸಭೆಯ ಬಳಿಕ ಸಿಜೆಪಿ ರಾಷ್ಟ್ರೀಯ ವಕ್ತಾರ ಸೌರವ್ ದಾಸ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ. ಇನ್ನು ಇವತ್ತು ಕೂಡ ಪ್ರತಿಭಟನೆ. ಸಿಜೆಪಿ ಪ್ರತಿನಿಧಿಗಳ ಬೇಡಿಕೆಗಳನ್ನು ಆಲಿಸಿದ್ದು ಪ್ರತಿಕ್ರಿಯಿಸುವುದಾಗಿ ಅವರಿಗೆ ತಿಳಿಸಿದ್ದೇವೆ. ಶನಿವಾರ ಪುನಃ ಭೇಟಿಯಾಗಿ ಮಾತುಕತೆ ನಡೆಸಲಿದ್ದೇವೆ ಅಂತ ಕೇಂದ್ರ ಆರೋಗ್ಯ ಸಚಿವ ಜೆಪಿ ನಡ್ಡಾ ಸುದ್ದಿಗಾರರಿಗೆ ಮಾಹಿತಿ ನೀಡಿದ್ದಾರೆ. ಸೊ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು, ರಾಜೀನಾಮೆಯೇ ಇಲ್ಲಿ ಪ್ರಧಾನ ಅನ್ನೋದನ್ನು ಹೇಳ್ತಾ ಇರೋದು. ಯಾಕಂದರೆ ನೀವು ನೋಡಿ, ಅದು ಪರೀಕ್ಷಾ ಮಂಡಳಿಯಲ್ಲಿದ್ದವ್ರನ್ನ ಯಾರನ್ನೂ ನೀವು ತಲೆದಂಡ ಮಾಡಿದ್ರಿ, ಯಾರನ್ನೂ ನೀವು ಸಸ್ಪೆಂಡ್ ಮಾಡಿದ್ರಿ, ಫೈನ್, ಓಕೆ. ನೀವು ಸಣ್ಣ ಪುಟ್ಟ ಅಧಿಕಾರಿಗಳನ್ನು ಅಥವಾ ಸಣ್ಣ ಪುಟ್ಟ ಹುದ್ದೆಗಳಲ್ಲಿರೋರನ್ನ ಈ ತಲೆದಂಡ ಮಾಡಿ ನಮ್ಮನ್ನು ನಿಕಾ ಮಾಡೋಕ್ಕೆ ಹೋಗಬೇಡಿ. ಸಚಿವರು ಅಂತ ಅಂದಮೇಲೆ, ಸಚಿವ ಸ್ಥಾನ ಅಂತ ಅಂದಮೇಲೆ ಅಥವಾ ಅದರ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಅಂತಂದರೆ ಅವ್ರಿಗೂ ಜವಾಬ್ದಾರಿ ಇರಬೇಕಾಗಿತ್ತು. ಅವರು ಒಂದು ಕ್ಷಮೆ ಕೇಳಲಿಲ್ಲ, ಒಂದು ವಿದ್ಯಾರ್ಥಿಗಳ ಮನೆಗೆ ಹೋಗಲಿಲ್ಲ, ವಿದ್ಯಾರ್ಥಿಗಳ ಹತ್ರ ಬಂದು ಮಾತಾಡಲಿಲ್ಲ, ಕಡೆ ಪಕ್ಷ ಒಂದು ವಿಡಿಯೋನೂ ಮಾಡಿಬಿಡ್ಲಿಲ್ಲ ಆ ಪುಣ್ಯಾತ್ಮ. ಮತ್ತು ಇನ್ನೇಂತಿಕ ಆ ಪುಣ್ಯಾತ್ಮನ ಅದ್ರಲ್ಲಿ ಕೂರಿಸ್ಕೊಂಡಿದ್ದೀರಾ, ರಾಜೀನಾಮೆ ಕೊಟ್ಟು ಕಳಿಸಿ ಅಂತ ಇವ್ರು ಹೇಳ್ತಾ ಇರೋದು. ಸೊ ಅವ್ರು ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಕಣ್ಣು ಒರೆಸೋ ತಂತ್ರಗಳಾಗಬಾರ್ದು, ಯಾರೋ ಪಾಪ ಸಣ್ಣ ಪುಟ್ಟದವರನ್ನ ತಲೆದಂಡ ಮಾಡೋದು ಈ ಥರದ್ದು ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇನ್ನು
ಪರೀಕ್ಷಾ ಅಕ್ರಮ ಕಾನೂನು ಬಿಗಿಗೊಳಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಅದಕ್ಕೊಂದಷ್ಟು ಚರ್ಚೆಗಳಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಕೃತ್ಯದಲ್ಲಿ ಭಾಗಿಯಾಗುವವರಿಗೆ ಕಠಿಣ ಶಿಕ್ಷೆ ವಿಧಿಸುವ ತಿದ್ದುಪಡಿ ಕರಡು ಮಸೂದೆಗೆ ಕೇಂದ್ರ ಸಚಿವ ಸಂಪುಟ ಶುಕ್ರವಾರ ಅನುಮೋದನೆ ಕೊಟ್ಟಿದೆ. ಇಂತಹ ಪ್ರಕರಣಗಳ ಹಿಂದೆ ಇರುವವರಿಗೆ ಅಸ್ತಿತ್ವದಲ್ಲಿರುವ ಕಾನೂನುಗಳ ಅಡಿ ನೀಡುವುದಕ್ಕಿಂತ ಹೆಚ್ಚಿನ ಕಠಿಣ ಶಿಕ್ಷೆಯನ್ನು ವಿಧಿಸುವ ಕರಡು ಮಸೂದೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆ ಅನುಮೋದನೆ ನೀಡಿದೆ ಅಂತ ಮೂಲಗಳು ತಿಳಿಸಿದೆ. ತ್ವರಿತ ನ್ಯಾಯಾಲಯ ಸ್ಥಾಪನೆ ಹಾಗೂ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ವಿಧಿಸುವ ಪ್ರಸ್ತಾವವನ್ನು ಒಳಗೊಂಡಂತ ಮಸೂದೆಯನ್ನ ಸಂಸತ್ ಅಧಿವೇಶನದಲ್ಲಿ ಸೋಮವಾರ ಮಂಡಿಸಿ ಅಂಗೀಕಾರ ಪಡೆಯಲಾಗುವುದು ಅಂತ ಪ್ರಧಾನಿಯವರು ಗುರುವಾರ ತಡರಾತ್ರಿ ವಿಡಿಯೋ ಸಂದೇಶವನ್ನು ತಿಳಿಸಿದ್ದಾರೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, 150ರಿಂದ 150ಕ್ಕೂ ಹೆಚ್ಚು ಪ್ರಶ್ನೆ ಪತ್ರಿಕೆಗಳು ಇಲ್ಲಿವರೆಗೂ ಲೀಕ್ ಆಗಿದೆ. ಆಯ್ತಾ, ಯಾವತ್ತೂ ಕುತ್ಕೊಂಡು ಈ ತರ ಮಾತಾಡಿದ್ದು, ಕುತ್ಕೊಂಡು ವಿಡಿಯೋ ಕಾನ್ಫರೆನ್ಸ್ ಬಂದಿದ್ದು, ಸೆಲ್ಫಿ ವಿಡಿಯೋ ಮಾಡಿದ್ದು, ಸಂಪುಟದಲ್ಲಿ ಚರ್ಚಿಸಿದ್ದು, ಕಠಿಣ ಶಿಕ್ಷೆಗಳಾಗಬೇಕು ಅಂತ ಆಗಿದ್ದು, ಇದು ಯಾವತ್ತೂ ಆಗಿಲ್ಲ. ಲೀಕ್ ಆಗ್ತಿತ್ತು, ಮರು ಎಕ್ಸಾಮ್ ನಡೀತಿತ್ತು, ಮುಂದಕ್ಕೆ ಜೈ. ಲೀಕ್ ಆಗ್ತಿತ್ತು, ಮರು ಎಕ್ಸಾಮ್ ನಡೀತಿತ್ತು, ಜೈ. ಆದರೆ ಈಗ ಕೂತು ಮಾತಾಡಿ ಇಷ್ಟು ದೊಡ್ಡದೊಂದು ತೀರ್ಮಾನವನ್ನು ಕೈಗೊಳ್ತಾ ಇದ್ದಾರೆ ಅಂದರೆ ಅದಕ್ಕೆ ಕಾರಣ ಇದೇ ಹೋರಾಟ, ಇದೇ ಜನ್ಸಿಗಳು, ಇದೇ ಪ್ರತಿಭಟನೆ. ಇದು ಸ್ವಲ್ಪ ನಿಮ್ಮ ತಲೆ ಒಳಗಡೆ ಹೋಗಲಿ. ಅಯ್ಯೋ ಪ್ರತಿಭಟನೆ ಮಾಡೋಕ್ಕೆ ಕೆಲಸ ಇಲ್ಲ, ಅದೆಲ್ಲಿಂದನೋ ಫಂಡಿಂಗ್ ಆಗುತ್ತೆ, ಅದು ಯಾರೋ ಫಂಡಿಂಗ್ ಮಾಡಿ ದಬಾಗ್ತಾರೆ, ಇನ್ನೊಂದು ಮತ್ತದು. ಇದನ್ನು ಬಿಡಿ. ಸರ್ಕಾರ ಇಷ್ಟು ಸೀರಿಯಸ್ ಆಗಿ ಇಷ್ಟು ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಿದೆ ಅಂದರೆ ಕಾರಣನೇ ಈ ಪ್ರತಿಭಟನೆ, ಈ ಹೋರಾಟ. ಎಷ್ಟೋ ಪೋಷಕರು, ಎಷ್ಟೋ ವಿದ್ಯಾರ್ಥಿಗಳು ನೆನ್ನೆ ನಿದ್ದೆ ಮಾಡಿರ್ತಾರೆ ಆರಾಮಾಗಿ. ಪರವಾಗಿಲ್ಲ, ನೆಕ್ಸ್ಟ್ ನಾನು ನೀಟ್ ಎಕ್ಸಾಮ್ ಬರೀಬೇಕು ಅಂತಿದೆ, ಇಷ್ಟು ಕಠಿಣ ಶಿಕ್ಷೆಗಳನ್ನು ತಂದಿದ್ದಾರೆ, ಪ್ರಶ್ನೆ ಪತ್ರಿಕೆ ಲೀಕ್ ಆಗಲ್ಲ ಅನಿಸುತ್ತೆ ಅಂತ ನಿಟ್ಟುಸಿರು ಬಿಟ್ಟಿರ್ತಾರೆ. ಇದು ಆಗಬೇಕು ಅಂತಲೇ ಪ್ರತಿಭಟನೆಗಳು ಆಗಿದ್ದು.